ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು ಪ್ರಯಾಗ್ರಾಜಿಂದ ಈಗ ಬಂದೆ, ಸೋಮವಾರ ಬೆಳಗ್ಗೆ ಬಂದೋಳೆ. ನಾನು ಟ್ರಾವೆಲ್ ಮಾಡಬೇಕಾದ್ರೆಲ್ಲ ಮೊಬೈಲ್ ನೋಡೋಕೆ ಆಗ್ತಾ ಇರಲಿಲ್ಲ, ಒಂಥರ ಕಣ್ಣಿದಾಗ್ತಾಯಿತ್ತು. AC ಬಸ್ ಬೇರೆ ನನಗೆ ಆಗ್ತಾ ಇರಲಿಲ್ಲ. ಈಗ ಬಂದು ಎಲ್ಲ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ಫ್ರೆಶ್ ಆಗಿ ನೋಡ್ತೀನಿ, ಸುಮಾ ಗೌಡ್ರ ಮನೆ, ಅವರು ಕ್ಯಾನ್ಸರ್ ಬಂದು ಸತ್ತೋಗಿದ್ದಾರೆ ಅಂತ ವಿಷಯ ಗೊತ್ತಾಯಿತು. 2 ತಿಂಗಳು 2.5 ತಿಂಗಳ ಹಿಂದೆ ಅವ್ರ ಮಗಳು ಸ್ವಾತಿ ಅಮ್ಮನಿಗೆ ಈ ಥರ ಆಯಿತು, ಇಲ್ಲೆಲ್ಲ ಮೂಳೆ ತೆಗ್ತಿದ್ದಾರೆ ಅಂತ ಅಂದ್ಬಿಟ್ಟು ಅವರು ಸುಮಾ ಅವರು ಮತ್ತು ಸ್ವಾತಿ ಇಬ್ಬರು ಮಾತಾಡಿದರು. ಆಕೆ ಸುಮಾ ಅವರು ಎಷ್ಟು ಆಸುಪಾಸು ಒಂದು ನನ್ನ ಅಂದಾಜು 45ರಿಂದ 50 ವರ್ಷದ ಒಳಗಡೆನೇ ಇರೋದು, ಅವ್ರಿಗೇನು ಜಾಸ್ತಿ ವಯಸ್ಸಾಗಿಲ್ಲ. ಈ ವಯಸ್ಸಲ್ಲಿ ಸಾವು ಬರೋದು ಅನ್ಯಾಯ, ನಿಜವಾಗ್ಲೂ ಹೇಳ್ತೀನಿ. ಸಾವು ಯಾರಿಗೆ ಯಾವ ಟೈಮಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ, ಆದರೆ ಅವ್ರಿಗೆ ಈ ಟೈಮಲ್ಲಿ ಬಂದಿರೋದು ಈ ಏಜಲ್ಲಿ. ಯಾಕಂದರೆ ಮಗನಿಗೆ ಈಗ ಇತ್ತೀಚೆಗೆ ಮದುವೆ ಮಾಡಿದ್ದಾರೆ. ನಾನು ಅವ್ರ ಚಾನಲ್ನ ನಾನು ಯೂಟ್ಯೂಬ್ ಮಾಡೋಕ್ಕಿಂತ ಮುಂಚೆಯಿಂದ ನೋಡ್ಕೊಂಡು ಬರ್ತಿದ್ದೆ. ಅವ್ರ ಮಗಳು ತುಂಬ ಚೆನ್ನಾಗಿ ಮಾತಾಡ್ತಾರೆ, ಸ್ವಾತಿ ಅಂತ ಹೇಳಿ ತುಂಬ ಚೆನ್ನಾಗಿ ಮಾತಾಡೋದು. ಅವ್ರಿಗೊಂದು ಪುಟ್ಟು ಕಂದ ಇದೆ, ಅವನು ಅಷ್ಟೆಷ್ಟು ಚೆನ್ನಾಗಿ ಮಾತಾಡ್ತಾನೆ. ಅಂಥದ್ರಲ್ಲಿ ಅವರು ಮಗನ ನೋಡಿರ್ತಾರೆ. ಮಗು ನೋಡಬೇಕು ಅಂತ ತುಂಬ ಆಸೆ ಕನಸು ಎಲ್ಲ ಹೊತ್ಕೊಂಡಿರ್ತಾರೆ. ಅದನ್ನು ದೇವ್ರು ಇಷ್ಟು ಬೇಗ ಅವ್ರನ್ನ ಕರೆಸ್ಕೊಳ್ಬಾರ್ದಿತ್ತು. ನಾನು ಇವಾಗ ಇದನ್ನು ವೀಡಿಯೋ ಮಾಡ್ತಿದ್ದೀನಿ ಏನಕ್ಕೆ ಅಂತ ಅಂದರೆ, ನಾನು ನಿಜವಾಗ್ಲೂ ಬೆಂಗಳೂರಲ್ಲಿ ಇದ್ದಿದ್ರೆ ಖಂಡಿತ ಅವ್ರ ಶವ ಸಂಸ್ಕಾರಕ್ಕೆ ಬನಶಂಕರಿಲಿ ಆಗಿದ್ದು ಅಂತ ಅವ್ರ ಮಗಳು ಕಮ್ಯುನಿಟಿ ಪೋಸ್ಟ್ ಹಾಕಿದ್ರು. ಖಂಡಿತ ನಾನು ಹೋಗ್ತಾ ಇದ್ದೆ. ನಾನು ಪ್ರಯಾಗ್ರಾಜಲ್ಲಿದ್ದೆ. ಇವತ್ತು ಬೆಳಗ್ಗೆ ಬಂದು ನೋಡಿದಾಗಿಂದ ನನಗೆ ತುಂಬ ಬೇಜಾರಾಯಿತು. ನನಗೆ ಕೂಡಲೇ ಒಂದು ವೀಡಿಯೋ ಮಾಡಿ ಹಾಕೋಣ. ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದರೆ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಸುಮಾರು ಆತ್ಮಕ್ಕೆ ಶಾಂತಿ ಸಿಗಲಿ ಒಂದು. ಆಮೇಲೆ ಅವ್ರದ್ದು ಸಾವಿರಾರು ಅಭಿಮಾನಿಗಳಿದ್ರು, ಅವ್ರಿಗೆಲ್ಲ ಎಷ್ಟು ಬೇಜಾರಾಗಿರುತ್ತೆ. ಫಾಲೋವರ್ಸ್ ಅಂದರೆ ಅಭಿಮಾನಿಗಳೇ, ಎಷ್ಟು ಬೇಜಾರಾಗಿರುತ್ತೆ. ಮತ್ತು ಅವ್ರ ಮಗಳು ಸ್ವಾತಿ, ಆಮೇಲೆ ಸೊಸೆಗೆ ಪ್ರೆಗ್ನೆಂಟು ಅಂತ ಕೇಳ್ಪಟ್ಟಿದ್ದೆ, ಸ್ಕ್ಯಾನಿಂಗ್ ರಿಪೋರ್ಟ್ ಇದೆ ಅಂತ. ಅದನ್ನೆಲ್ಲ ಅವ್ರಿಗೆ ಅವ್ರ ದುಃಖನ ಬರ್ಸೋ ಶಕ್ತಿ ದೇವ್ರು ಕೊಡಲಿ. ಆಮೇಲೆ ಯಾರೇ ಆಗಲಿ ಹೆಣ್ಮಕ್ಳು, ದಯವಿಟ್ಟು ಒಂದು ಚೂರು ಏನಾದರೂ ನಿಮಗೆ ನೋವಾಯಿತು ಏನೋ, ಅವ್ರು ಎಷ್ಟು ಬೇಗ ಹೋಗಿ ತೋರಿಸ್ಕೊಂಡಿದ್ದಾರೆ ನೋಡಿ. ಮೂಗ್ ಮೇಲೆ ಒಂದು ಗುಳ್ಳೆ ಆಯಿತು, ಆಮೇಲೆ ಇಲ್ಲೆಲ್ಲ ಒಂದು ಗುಳ್ಳೆ ಆಯಿತು, ಈಗ ತಿರ್ಗೋಕ್ಕಾಗ್ತಾಯಿಲ್ಲ, ಅಷ್ಟೇ ನಾನು ಆರಾಮಾಗಿದ್ದೀನಿ, ನಾನು ತಿಂತಾ ಇದ್ದೀನಿ ಅಂತೆಲ್ಲ ಹೇಳಿದ್ರು. ಒಂದೊಂದ್ಸರಿ ದೇವ್ರು ಇದನ್ನ ಇಲ್ವಾ ಅಂತ ಅನ್ನಿಸ್ಬಿಡುತ್ತೆ. ಈ ಥರ ನೋಡಿದಾಗ ಯಾರೇ ಹೆಣ್ಮಕ್ಳಾಗಲಿ, ಯಾರೇ ಗಂಡ್ಮಕ್ಳು ಹೆಣ್ಮಕ್ಳು ಯಾರೇ ಆಗಲಿ, ದಯವಿಟ್ಟು ಏನಾದರೂ ನಿಮ್ಗೊಂಚೂರು ಪ್ರಾಬ್ಲಮ್ ಏನಾದರೂ, ನನ್ನ ಮೈಯಲ್ಲಿ ಏನೋ ಆಗ್ತಿದೆ, ನನಗೇನೋ ಗೊತ್ತಾಗ್ತಾ ಇಲ್ಲ ಅಂತ ಕೂಡಲೇ ಡಾಕ್ಟರ್ ಹತ್ರ ಹೋಗಿ ಏನೇನಿದೆ ಎಲ್ಲ ತೋರಿಸ್ಕೊಂಬಿಡಿ. ಅವರು ತೋರಿಸ್ಕೊಂಡಿದ್ದಾರೆ. ಅವ್ರು ಹೇಳಿದ್ರು, ಲಿಫ್ಟಲ್ಲಿ ಬರಬೇಕಾದ್ರೆ ಹೀಗೆ ನೋಡಿದೆ, ಇದು ಯಾಕೆ ಇಲ್ಲಿ ಗುಳ್ಳೆ ಆಗಿದೆ ಅಂತೆಲ್ಲ ಹೇಳಿದ್ರು ಅವರು. ಆದರೆ ತೋರಿಸ್ಕೊಂಡಿದ್ದಾರೆ. ವಿಧಿ ಮುಂದೆ ನಾವೇನೂ ಮಾಡೋಕ್ಕಾಗಲ್ಲ. ಆದರೂ ದಯವಿಟ್ಟು ಎಲ್ಲರೂ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ಸುಮಾ ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ. ಅವ್ರ ಮಗಳು, ಅಳಿಯ, ಮಗ, ಸೊಸೆ ಎಲ್ರಿಗೂ ಅವ್ರ ನೋವನ್ನ ಬರ್ಸೋ ಶಕ್ತಿನ ದೇವ್ರು ಕೊಡಲಿ ಅಂತ ಕೇಳ್ಕೊಂಡು ಈ ಸಣ್ಣ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನೋಡಿ, ಇಲ್ಲಿ ಹಾಕಿರ್ತೀನಿ. ಅವರೇ ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ. ನಾನು ಈಗ ಆಯಿತು, ಈಗ ತೋರಿಸ್ಕೊಂಡೆ ಅಂತೇಳಿ. ದಯವಿಟ್ಟು ಎಲ್ಲರೂ ನಿಮ್ಮ ಆರೋಗ್ಯನ ತುಂಬ ಚೆನ್ನಾಗಿ ಕಾಪಾಡ್ಕೊಳ್ಳಿ ಅಂತ ಕೇಳ್ಕೊಂಡು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಜೈ ಶ್ರೀರಾಮ್.